ಅಲ್ಲಲ್ಲ, ನಾನು ಹೇಳಿದ್ದು ದೈವ ಮಾತನಾಡಬಾರದು ಅಂತ. ಇದನ್ನು ನಾವು ಪ್ರಶ್ನೆಯನ್ನು ಕೇಳಿದ್ದು. ನೀವು ಯಾರು ಮಾತನಾಡಲಿಕ್ಕೆ ಹೋಗುವುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನು ಎಲ್ಲರಿಗೂ ಹೇಳಿದ್ದೇನೆ. ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನು, ನನಗೆ ಫೋನ್ ಬರಲಿಲ್ಲ, ನಾನು ಹೇಳಿದ್ದು. ಕೆಲವರು ಇಲ್ಲಿ ಕೇಳಿದ್ರು ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ. ಅದರ ಬಗ್ಗೆ ಅಷ್ಟೇ ಸ್ಪಷ್ಟನೆ ಸಾಕು ಅಂತ ನಾನು ವಿನಂತಿಸ್ತಾ ಇದ್ದೆ. ಎಸ್ ಸರ್, ಎಸ್ ಸರ್, ಬೇಡ. ಎಸ್, ಆಯಿತು. ಈಗ ಭಕ್ತ ಯಾರು ಅಂತ ಹೇಳಿ, ಯಾರೇ ಇರಲಿ, ನೀವೇ ಈಗ ತಗೊಳ್ಳಿ. ನೀವು ಭಕ್ತವ ನಮ್ಮ ದೈವದ್ದು? ಅಲ್ಲಲ್ಲ, ನಾನು ಎಕ್ಸಾಂಪಲ್ ಕೊಡಲಿಕ್ಕೆ ಅಲ್ಲ ಸರ್, ಎಕ್ಸಾಂಪಲ್ ಈಗ ಅಲ್ಲಲ್ಲ, ಒಂದು ನಿಮಿಷ ಆಯಿತು, ಒಂದು ನಿಮಿಷ. ನಿಮಗೆ ವಾರಾಹಿ ಪಂಜುರ್ಲಿಯ ಇಲ್ಲಿ ನಡೆಯುವ ಎಣ್ಣೆ ಬುಳ್ಯದ ಕ್ರಮ ಇದರ ಮೊದಲು ನೀವು ನೋಡಿದ್ದೀರಾ ಅಂತ ಒಂದನೇ ಪ್ರಶ್ನೆ. ಅಲ್ಲಲ್ಲ ಸರ್, ಬರ್ತದೆ. ಯಾಕೆ ಅಂದರೆ ಖಾಲಿ ಪಂಜುರ್ಲಿಯುವ ದರ್ಶನ ಬೇರೆ. ಈಗ ನಮ್ಮ ಜಾರಂದ ನಿಮ್ಮಲ್ಲಿ ಉಗ್ರದಲ್ಲಿ ಎಣ್ಣೆ ಬುಳ್ಯ ಉಂಟಾ? ಉಗ್ರದಲ್ಲಿ ಎಣ್ಣೆ ಬುಳ್ಯ ಉಂಟಾ? ಅಲ್ಲ, ಅದೇ ಹೇಳುದು ಸರ್. ಪೊಳಲಿಯಲ್ಲಿ 30 ದಿವಸ ಜಾತ್ರೆ ಅಲ್ಲ, ಅದು ಯಾಕೆ ಕದ್ರಿಯಲ್ಲಿಲ್ಲ? ಕದ್ರಿಯಲ್ಲಿ ಯಾಕಿಲ್ಲ? ನಿಮ್ಮ ಹತ್ರ ಪ್ರಶ್ನೆ ನನ್ನದು. ಕದ್ರಿಯಲ್ಲಿ ಯಾಕಿಲ್ಲ? 30 ದಿವಸದ ಪೊಳಲಿಯ ಜಾತ್ರೆಯನ್ನು ನಿರ್ಧರಿಸುವುದು ದೈವ ಅಲ್ವಾ? ಪೊಳಲಿಯಲ್ಲಿ ಯಾಕೆ, ಇಲ್ಲಿ ಕದ್ರಿಯಲ್ಲಿ ಯಾಕೆ ನಿರ್ಧರಿಸುವುದಿಲ್ಲ? ಅದಕ್ಕೆ ಹೇಳುದು ಸರ್. ಒಂದು ನಿಮಿಷ, ನಿಮಗೆ ಹೇಳುದು ಎಣ್ಣೆ ಬೂಳ್ಯ ಅಲ್ಲಲ್ಲ, ನಾನು ಹೇಳುದು ಉಗ್ರದಲ್ಲಿ ಸರ್, ಒಂದು ನಿಮಿಷ. ಉಗ್ರದಲ್ಲಿ ಎಣ್ಣೆ ಬೂಳ್ಯ ಅಂತ ದೇಜಪ್ಪ ಸರಪಾಡಿಯವರ ಉಗ್ರ ಬೂಳ್ಯವನ್ನು ನಾವು ಅಪ್ಲೋಡ್ ಮಾಡಿತ್ತು ಮೊನ್ನೆ, ಒಬ್ಬರ ಹತ್ರ ಕೇಳಿ. ಜಪ್ಪಿನ ಮುಗಿರದನ್ನು ಅಪ್ಲೋಡ್ ಮಾಡಿತ್ತು. ಅಲ್ಲಿ ದೈವ ಬಾವಿಯ ಕಟ್ಟೆಯ ಮೇಲೆ ಹಾರಿ, ಕುರ್ಚಿಯ ಮೇಲೆ ಹಾರಿ, ಜನರ ಮೇಲೆ ಹಾರಿ, ಕುರ್ಚಿಯೆಲ್ಲ ಮುರಿದು ಎಲ್ಲೆಲ್ಲಿ ಹೋಗಿತ್ತು. ಹಾಗಾದರೆ ನಾವು ದೈವ ನರ್ತಕರ ಹತ್ರ ದೇವದಾಸ್ ಕಾಪಿಕಾಡ್ ಅಥವಾ ನವೀಂಡಿ ಪಡೀಲಿಗೆ ಹೇಳಿಕೊಟ್ಟ ಹಾಗೆ ಒಂದು ನೀವು ಹೀಗೆ ನರ್ತನ ಮಾಡಿ ಕೊಡಬೇಕು ಅಂತ ನಾವು ಹೇಳಿಕೊಡ್ಬೇಕಾ? ನಾನು ಪೂವರಿಯನ್ನು ಹಿಡಿದು ನೀನು ದೈವ ಬಾ ಅಂತ ಹೇಳಿದ ಮೇಲೆ ಅದು ಬಂದ ದೈವ ಯಾವ ರೀತಿ ವರ್ತಿಸ್ತದ ಅದು ದೈವಕ್ಕೆ ಬಿಟ್ಟ ವಿಚಾರ. ನನಗೆ ನಂಬಿಕೆ ಉಂಟು. ನೀನು ಹೀಗೆ ಮಾಡಬೇಡ, ಒಬ್ಬ ಭಕ್ತ ಅಲ್ಲಿ ನೋಡ್ತಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ವಿಚಾರ. ಮತ್ತೆ ಎಲ್ಲಿ ಕೂಡ ಮಾಣಿಚ್ಚಿಲ್ನಲ್ಲಿ ಒಂದು ನಿಮಿಷ, ಅವರ ಮಾಣಿಚ್ಚಿಲಲ್ಲ, ಎಣ್ಣೆ ಬುಳ್ಯದ ಕ್ರಮ ಉಗ್ರದಲ್ಲಿ ಎಣ್ಣೆ ಬುಳ್ಯವ ಅಂತ ಕೆಲವರು ಕೇಳ್ತಾರೆ. ನನಗೆ 10-15 ದೈವಸ್ಥಾನಕ್ಕೆ ಹೋಗ್ತೇನೆ. ಉಗ್ರದಲ್ಲಿ ಉಂಟಾ? ಇಲ್ಲಿಲ್ಲ. ನಮ್ಮದೊಂದು ಬಲ್ಪುಗಡ್ಡೆ ಹತ್ರ ಉಂಟು, ಅಲ್ಲಿ ಉಗ್ರದಲ್ಲಿ ಅಷ್ಟೊಂದಿಲ್ಲ. ಆದರೆ ಗಡು ತಗೊಳ್ಳಿಕ್ಕೆ ಉಂಟು ಅಂತ ಉಂಟು. ಅಂದರೆ ಅವರವರ ಕ್ರಮದಲ್ಲಿ ಊರಿನ ಗ್ರಾಮ ದೈವಕ್ಕೆ ಒಂದು ಗಡು, ಕ್ಷೇತ್ರಕ್ಕೆ ಒಂದು ಗಡು, ಉಳಿದ ಎಲ್ಲ ದೇವರಿಗೆ ಒಂದು ಗಡು, ಬ್ರಹ್ಮ ವರ್ಗಕ್ಕೆ ಒಂದು ಗಡಿ, ಶೆಟ್ರ ಗುರಿಕಾರತನದವರಿಗೆ ಒಂದು ಗಡಿ, ಪೂಜಾರಿ, ಹಾಗೆ ಒಂದು 6 ಸಲ ತಗೊಂಡ ಮೇಲೆ ಮತ್ತೆ ಬಂದು ಪುನಃ ಹಾಕುವಾಗ ನಾವು ಶಾಂತ ಆಗು ಅಂತ ಹೇಳುವಂಥ ಕ್ರಮ. ಅದರಲ್ಲಿ ಒಂದು ಮಲಕ ಹಾಕುವ ರೀತಿಯಲ್ಲಿ 6 ಸಲ ಮಲಕ ಹಾಕ್ತಾರೆ, ಅದು ಅವರ ಕ್ರಮ. ತಟ್ಟೆಯನ್ನು ಹಣೆಗೆ ಬಡ್ಕೊಳ್ತಾರೆ. ನಿನ್ನೆ ಒಂದು ಹಾಕಿದ್ದೇವೆ, ತಟ್ಟೆ ಇಡೀ ಬೆಂಡಾಗಿ ಏನೆಲ್ಲ ಆಗಿದೆ, ಯಾರು ಮಾತನಾಡಲಿಲ್ಲ. ನಮ್ಮ ದೈವ ಅದು ಅಂತ ನಂಬಿಕೆ ಆ ದೈವದ ಮೇಲೆ. ಅಲ್ಲಿ ಈಗ ನೀವು ಹೇಳಿದ ಭಕ್ತ ಒಬ್ಬನಿಗೆ ಘಾಸಿ ಆಯಿತು ಅಂತ ಹೇಳಿದ್ರಿ, ತುಂಬ ಮಂದಿಗೆ ಘಾಸಿ ಆಯಿತು ಅಂತ. ಅವರು ಜಾರಂದಾಯನ ಎಣ್ಣೆ ಬುಳ್ಯವನ್ನು ನೋಡಿ ಅವರು ಈ ಎಣ್ಣೆ ಬುಳ್ಯ ನೋಡಿದರೆ ಸರಿ, ಒಪ್ಪುತ್ತೇನೆ. ಈಗ ನನ್ನ ಕ್ಷೇತ್ರದಲ್ಲಿ ಕಾಂತೇರಿ ಜುಮಾದಿ ಉಂಟು, ಅಲ್ಲಿ ಎಣ್ಣೆ ಬುಳ್ಯ ನೋಡಿ ಇದನ್ನು ನೋಡಿದರೆ ನಿಮಗೆ ವಿಚಿತ್ರ ಕಾಣ್ತದೆ. ಇದೇ ಎಣ್ಣೆ ಬುಳ್ಯವನ್ನು ಇಲ್ಲಿ ಇಷ್ಟು ಪಬ್ಲಿಕ್ನವರಿದ್ದಾರಲ್ಲ, ನೀವು ಇದೇ ರೀತಿ 10 ವರ್ಷದಿಂದ 20 ವರ್ಷದಿಂದ ನಡೀತಾ ಉಂಟಾ ಅಂತ ಕೇಳಿ. ನೀವು ಎಣ್ಣೆ ಬುಳ್ಳಿ ಹೇಳಿದ್ದು ಹೇಳಿ ಹೇಳಿ. ಹೌದು, 100%. ಎಸ್ ಎಸ್. ಉಂಟು. ಅಲ್ಲ, ಈಗ ನೀವೀಗ ನಾವೀ ಕ್ಷೇತ್ರದಲ್ಲಿ ನಮಗೆ ಆದ ಅಪಚಾರದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಂಡಿದ್ದೇವೆ. ನೀವೀಗ ಸೀದಾ ಸಿನಿಮಾಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಲ್ಲ, ಒಂದು ನಿಮಿಷ. ಹೌದು, ಕೊಳಲಿಗೆ ಅಂದರೆ ಅವರಿಗೆ ಗೊತ್ತಾಗಲಿಲ್ಲ ಅಲ್ಲ, ಭಕ್ತ ಅಲ್ಲ. ಹಾಂ, ಅಲ್ಲಲ್ಲ, ಒಳ್ಳೆ, ನಾನು ಸಹ ಗೌರವಯುತವಾಗಿ. ಈಗ ಅವರೊಂದು ಉತ್ತರ ಕೊಟ್ಟರಲ್ಲ ಅದಕ್ಕೆ. ಅಲ್ಲಲ್ಲ, ಅವರು ಕೊಟ್ಟರಲ್ಲ ಅದಕ್ಕೆ, ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ನೀವು? ಅಲ್ಲಲ್ಲ, ಅವರು ಒಂದು ಕ್ವಶನನ್ನು ಕೇಳಿದರು.
ಅವರೊಂದು ಪ್ರಶ್ನೆಯನ್ನು ಕೇಳಿದರು. ಎಂತ ಮೇಡಮ್? ಅವರು ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿ ಉತ್ತರ ಉಂಟು ಅಂತ ಹೇಳಿದ್ದು ಮೇಡಮ್. ಅಲ್ಲಲ್ಲ, ಇವರೀಗ ಕೇಳಿದ್ದೇನು ಮೇಡಮ್? ನಾಲ್ಕು ಜನ ಒಟ್ಟಿಗೆ ಒಂದು ನಿಮಿಷ, ನೀವು ನಾಲ್ಕು ಜನ ಒಟ್ಟಿಗೆ ಮಾತಾಡಿದ್ರೆ ಎಲ್ಲರೂ ಮಾತನಾಡ್ತಾರೆ. ನೀವು ಜಾಗ್ರತೆ ಮಾಡಿಕೊಳ್ಳಿ, ಎಲ್ಲರೂ ಮಾತನಾಡ್ತಾರೆ. ಒಟ್ಟು ಮಾತನಾಡಬೇಡಿ. ಹಾ, ಮಾತಾಡಿ. ಅವರಿಗೆ ಬೊಬ್ಬೆ ಹೊಡಿಲಿ ಗೊತ್ತುಂಟಾರೆ, ನಮಗೆ ಅವ್ರಿಗಿಂತ ಜಾಸ್ತಿ ಬೊಬ್ಬೆ ಹೊಡಿಲಿ ಗೊತ್ತು. ಏನು ಹೇಳ್ತಾ ಇದ್ದೀರಿ? ಕೈ ಎತ್ತಿ ಬೊಬ್ಬೆ ಹೊಡಿತಿದ್ದೀರಿ, ಚಂದದಲ್ಲಿ ಕೇಳಲಿಕ್ಕೆ ಬರೋದಿಲ್ವಾ? ಅಲ್ಲಲ್ಲ, ದೈವ ನರ್ತಕನ ವಿಷಯದಲ್ಲಿ ಅವರು ಕೇಳಿದ್ರು ಭಕ್ತನೊಬ್ಬನಿಗೆ ಘಾಸಿ ಆಯಿತು ಅಂತ. ಹಾಗಾದ್ರೆ ಆ ಪ್ರಶ್ನೆ ಸರಿ ಅಲ್ವಾ? ಸರ್, ಟಿವಿ ಮಾಧ್ಯಮದಲ್ಲಿ ಚರ್ಚೆ ಆಗೋ ವಿಚಾರದಲ್ಲಿ ನಾವಿಲ್ಲಿ ಕುಳಿತುಕೊಳ್ಳಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಶ್ನೆ ನನ್ನದೊಂದು ಪ್ರಶ್ನೆ ಇತ್ತು. ಅದರಲ್ಲಿರುವ ಪ್ರಶ್ನೆ, ತಮ್ಮಣ್ಣ ಶೆಟ್ಟಿ ಹೇಳುವವರು ಕೂತ್ಕೊಂಡಿದ್ದಾರಲ್ಲ, ಅವರ ಚರಿತ್ರೆಯನ್ನು ನೀವು ಯಾಕೆ ಬಿಡಿಸಲಿಲ್ಲ? ಯಾವುದು? ಅದರಲ್ಲೊಬ್ಬ ಗಾಂಪ ಅಂತಿದ್ದಾನಲ್ಲ, ಅವನಿಂದ ಆದದ್ದು. ಮಡಿಲಲ್ಲಿ ಮಲಗಲಿಲ್ಲ. ಒಂದು ನಿಮಿಷ, ಮಡಿಲಲ್ಲಿ ಮಲಗಲಿಲ್ಲ. ಅವರ ಕೈಯನ್ನು ಹಿಡ್ಕೊಂಡು ದೈವ ಮೊದಲಿಗೆ ಮಾಧವಣ್ಣ ಅಂತಿದ್ದಾರೆ ಅಧ್ಯಕ್ಷರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಅದರ ನಂತರ ಗುತ್ತಿನವರು ಕೂತ್ಕೊಂಡಿದ್ರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಪ್ರತಿ ವರ್ಷ ದೈವ ಇದೇ ರೀತಿ ಇರ್ತದೆ, ನಮಗೆ ಯಾವುದೇ ರೀತಿಯಲ್ಲಿ ಕಾಣಲಿಲ್ಲ. ಹೇಳಿ, ಹರಕೆ ನೀವು ನಾಳೆ ಕೊಡಿ, ನಿಮ್ಮ ಕೈಯನ್ನು ಹಿಡ್ಕೊಂಡು ಹಾಗೆ ಮಾಡಿದರೆ ಮತ್ತೆ ಹೇಳಿ. ಹರಕೆ ಕೊಟ್ಟವರ ಬಗ್ಗೆ ದೈವಕ್ಕೆ ಮನಸ್ಸಿನ ಒಳಗಿಂದ ಪ್ರೀತಿಯಿಂದ ಮಾಡಿದ ಭಾವನೆಯನ್ನು ನಾವು ಮಾತನಾಡುವಂತಿಲ್ಲ. ಇದೆ ಇದು ಹೊಸತಾಗಿ ಆದದಲ್ಲ, ಇದರ ಮುಂಚೆ ಸಹ ಇದೆ. ಇದರ ಮುಂಚೆ ಕೂಡ ಇಲ್ಲಿ ಹೊಸತಾಗಿ ಆಗದಲ್ಲ, ಇದರ ಮುಂಚೆ ಕೂಡ ಆದ ರೀತಿ ಆಗಿದೆ ಅದರಲ್ಲಿ. ಯಾಕೆಂದ್ರೆ ಅವರು ಹರಕೆ ಕೊಟ್ಟದ್ದು, ಆಗ ನೀವು ಹರಕೆ ಕೊಟ್ಟರೆ ಸಹ ನಿಮ್ಮಲ್ಲಿ ಕೂಡ ದೈವ ಪ್ರೀತಿಯಿಂದ ಆ ಥರ ಆಗ್ತದೆ. ಮಡಿಲಲ್ಲಿ ಮಲಗುದಲ್ಲ, ಅದು ಕೈಯನ್ನು ಹಿಡ್ಕೊಂಡು ಜಾರುದು ಕೆಳಗೆ. ಮಡಿಲಲ್ಲಿ ಮಲಗಿದ್ದು ಅಂತ ಹೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಮಡಿಲಲ್ಲಿ ಮಲಗಿದ ವಿಚಾರ ನಾವು ಹೇಳ್ತಾ ಇಲ್ಲ. ದೈವ ಯಾವ ರೀತಿಯಲ್ಲಿ ಒಬ್ಬನೊಟ್ಟಿಗೆ ಇರ್ತದೆ ಅಂತ ನಾವು ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಮುಖ್ಯವಾಗಿ ಇಲ್ಲಿ ನಡೆದದ್ದೇನೆಂದರೆ, ಹೀಗೆ ಹೇಳಿಕೊಟ್ಟು ಮಾಡಿ ಅಂತ ಹೇಳುವಂಥದ್ದು ಅದು ನಮ್ಮಿಂದ ಆಗುವುದಿಲ್ಲ. ನಾವು ಕೂಡ ಅಲ್ಲಿ ಇದ್ದೆವು ಕೂತ್ಕೊಂಡು, ನಮ್ಮನ್ನು ಗಡಿಗಡಿಗೆ ತಂತ್ರಿ ಅಂತೇಳಿ ಹೇಳ್ತಾರಲ್ಲ, ನಾವು ಸಹ ಅಲ್ಲೇ ಇದ್ದೆವು, ಒಟ್ಟಿಗೆ ಇದ್ದೆವು. ಇದರ ಮೊದಲು ನಾನು ಯಾವ ಸಮಯದಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದೇನೆ ಅದೇ ರೀತಿ ಉಂಟು ದೈವ. ಯಾರು ಕಟ್ಟಿದ್ರು ಅದೇ ದೈವ, ಅದೇ ರೀತಿ ಉಂಟು. ಅಲ್ಲ ಒಂದು ನಿಮಿಷ, ನನಗೆ ಇಲ್ಲ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರೆ ನಾನು ಉಂಟು ಹೇಳುವುದಕ್ಕೆ ಉದಾಹರಣೆ ಕೊಡ್ತೇನೆ. ಖಾಲಿ ನಿಮ್ಮ ಪ್ರಶ್ನೆ ಅಂತಾದರೆ ಅಂಥ ಪದ್ಧತಿ ಉಂಟು ಎಂಬ ಉತ್ತರ. ನಿಮ್ಮದು ಇಲ್ಲ ಅಂತ ಸ್ಪಷ್ಟೀಕರಣ ಇದ್ದರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಮಾಹಿತಿಗಳುಂಟು. ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ನೇಮ ನಡೆಯಬಹುದು, ಕೊಡಿಯೇರಿ ನೇಮ ನಡೀಲಿಕ್ಕಿಲ್ಲ. ಇಲ್ಲಿ ಕೊಡಿಯೇ ಇರಲಿಲ್ಲ ಮೊನ್ನೆ. ಇಲ್ಲಿ ದೈವಕ್ಕೆ ತುಡರ ಬಲಿ ಎಂಬಂಥ ಒಂದು ಕಾರ್ಯಕ್ರಮ ಮಾತ್ರ ಆದದ್ದು, ದೀಪದ ಸೇವೆ ಅಂತ. ವಾರಾಹಿಗೆ ನೇಮ ನಡೆದದ್ದು. ಒಂದೇ ಅಂಗಳದಲ್ಲಿ ನಿಮಗೆ ಕಂಡರೂ ಕೂಡ ಅದು ಎರಡು ಬೇರೆ ಬೇರೆ ಉಂಟು. ಕೊಡಿಯೇರಿ ಜಾತ್ರೆಯ ವಿಷಯದಲ್ಲಿ ನೀವು ಹೇಳಿದ್ದು ಸತ್ಯ, ಆಗುತ್ತೆ. ನನ್ನ ಕ್ಷೇತ್ರ ಚೇಳಾರ್ಕೊಲೆಯಲ್ಲಿ 3 ಸಲ ಆಗಿದೆ. ಯಾವುದು? ಈವರೆಗೆ ನಡೆದದ್ದು, ನಾನು ಬಂದು ಇಲ್ಲಿಗೆ 4-5 ವರ್ಷ ಆಯಿತು. ಈಗ ನಡೆದದ್ದು ಫಸ್ಟ್. ಆದರೆ ಇನ್ನು ಫೆಬ್ರವರಿಯಲ್ಲಿ ಉಂಟು. ದಯಮಾಡಿ ಎಲ್ಲರೂ ಬರಬೇಕು, ಮಾಡಿಕೊಂಡು ಹೋಗ್ಬೋದು. ಲಿಖಿತವಾಗಿ ಎಲ್ಲಿಯೂ ಶಾಸ್ತ್ರಗಳು ಇಲ್ಲ. ಕೇವಲ ತಮ್ಮಣ್ಣ ಶೆಟ್ಟಿಯ ಕತೆ ಬಿಟ್ಟರೆ ಬೇರೆ ಎಲ್ಲಿಯೂ ಲಿಖಿತವಾಗಿ ಇಲ್ಲ. ಈ ಕ್ಷೇತ್ರದಲ್ಲಿ ಮಾತಾಡಲ್ಲ, ನಾನೊಂದು 2-3 ಕ್ಷೇತ್ರದ ನಿಮಗೆ ವಿಡಿಯೋಗಳನ್ನು ಕೂಡ ಕೊಡ್ತೇವೆ. ದೈವ ಎಣ್ಣೆ ಬುಳ್ಳಿಯ ಸಂದರ್ಭದಲ್ಲಿ ಗಡು ತಗೊಳ್ಳುವ ಸಂದರ್ಭ ಅದೇ ರೀತಿ ಇರ್ತದೆ. ಇನ್ನು ಮುಂದೆ ಬೇಕಾದರೆ ನೀವು ಹೇಳಿದಾಗೆ ನಾವು ದೈವದ ಹತ್ರ ಹೇಳ್ಬೋದು, ಹೀಗೆ ತಗೊಳ್ಬೇಡ ಅಂತ ಹೇಳುವ, ಬೇಕಾದ ನೋಡುವ. ಇಲ್ಲ,
ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು. ಅದು ಬಾವಿಗೆ ಬಿದ್ದರೆ ಮಾತ್ರ. ಹಾಗೆ ಆಗುದಿಲ್ಲ. ಹೆಂಗಾಗುತ್ತೆ? ಅಲ್ಲಲ್ಲ, ಅವ್ರು ಹೇಳಿದ ಡೈಲಾಗಿಗೆ ಹೇಳಿದ್ ನಾನು, ಒಳಗೆ ಹೊಕ್ಕಿದ್ರೆ ಧರ್ಮನೇಮ ಆಗಬೇಕು ಅಂತ ಪದ್ಧತಿ ಇಲ್ಲ. ಇವರು ಹೇಳುವ ರಾಜನ್ ದೈವದ ವಿಚಾರ ಇವರು ಹೇಳ್ತಾ ಇರೋದು. ಈ ಗರ್ಭದ ಗುಡಿಯ ಒಳಗೆ ಹೊಕ್ಕಿದ್ರೆ ಅವರು ಹೇಳಿದ್ದು ಸರಿ, ಆ ಗರ್ಭಗುಡಿಯ ಒಳಗೆ ಹೊಕ್ಕಿದ್ರೆ ಅಲ್ಲ. ಅದು ರಾಜನ್ ದೈವದ ಒಟ್ಟಿಗೆ ಉಂಟು ಅಂತ ಬಿಟ್ಟರೆ ರಾಜನ್ ದೈವ ಅಲ್ಲ, ಅದು ಮನೆತನದ ದೈವ. ಇಲ್ಲಿಗ ರಕ್ತೇಶ್ವರಿ ಉಂಟು, ಅದೇ ಮೊನ್ನೆ ಪ್ರಶ್ನೆ ಆದದ್ದು. ಅಲ್ಲಲ್ಲ ಸರ್, ಒಂದು ನಿಮಿಷ ಹೇಳಿಬಿಡ್ತೇನೆ. ಅಲ್ಲಿ ಒಂದು ಕಲ್ಲಲ್ಲಿ ರಕ್ತೇಶ್ವರಿ ಅಂತ ಉಂಟು. ಅವರು ಭಟ್ರನ ವರ್ಗದವರು ಬಂದು ಅದನ್ನು ಪ್ರತಿಷ್ಠೆ ಮಾಡಿದ್ರು, ಮತ್ತು ಅವರು ಬರಲಿಲ್ಲ. ಈಗ ಅದು ನೇಮ ಅಲ್ಲ, ನನಗೊಂದು ಗುಡಿ ಬೇಕು ಕೇಳ್ತಾ ಉಂಟು. ಈಗ ಇಲ್ಲಿ ಜಾಗ ಇಲ್ಲ, ನಾವು ಈಗ ಅದರ ಆಚೆ ಕಟ್ಟಿದರೆ ಈ ಕಂಪೌಂಡ್ ವಾಲ್ ಒಳಗೆ ಅದು ಬರ್ತದೆ ಹೊರತು ಅದು ರಾಜನ್ ದೈವ ಆಗುವುದಿಲ್ಲ. ವಾರಾಹಿ ಪಂಜುರ್ಲಿ